ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ. ಇವತ್ತು ಭೋಗಿ ನಮ್ಮಲ್ಲಿ ಬರೀ ಏನೇನು ಸ್ಪೆಷಲ್ ಇರುತ್ತೆ ಅಂತ ನೋಡೋಣ. ನಾನು ಬೆಳಗ್ಗೆ ಎದ್ದು ಜಳಕ ಮಾಡಿ ರೆಡಿಯಾಗಿ ಮೊದಲು ಮಾಡಿದ ಕೆಲಸನೇ ದೇವ್ರ ಪೂಜೆ. ಮೊದಲಿಗೆ ದೇವ್ರನ್ನೆಲ್ಲ ಇಳಿಸ್ಬಿಟ್ಟು ಎಲ್ಲನ ಮೇಗಿಂದೆಲ್ಲ ಕ್ಲೀನ್ ಮಾಡಿ ಹಳೆ ಹೂವನ್ನೆಲ್ಲ ತೆಗೆದು, ಆಮೇಲೆ ಫೋಟೋಸ್ನೆಲ್ಲ ಕೆಳಗಡೆ ತೆಗೆದು ಎಲ್ಲನ ಕ್ಲೀನಾಗಿ ತೊಳೆದು ಪೀತಾಂಬರಿ ಹಚ್ಚಿ ತೊಳಿಬೇಕಲ್ವ. ಆಮೇಲೆ ತೊಳೆದು ನೋಡಿ, ನಮ್ಮಲ್ಲಿ ಒಂದು ತೆಂಗಿನಕಾಯಿನ ಎದ್ದಿದೆ. ಮದುವೆಯಾಗಿ 3 ವರ್ಷ ಆಯಿತು. 3 ವರ್ಷದಲ್ಲಿ 3 ತೆಂಗಿನಕಾಯಿನ ನಮ್ಮಲ್ಲಿ ಎದ್ದಿವೆ. ಅದಾದಮೇಲೆ ಎಲ್ಲ ದೇವ್ರನ್ನು ತಿಕ್ಕಿ ತೊಳೆದು ಆಮೇಲೆ ಮತ್ತೆ ವಾಪಸ್ ಜೋಡಿಸಿಟ್ಟೆ ಎಲ್ಲ ದೇವ್ರನ್ನು ಫೋಟೋಸು. ಆಮೇಲೆ 2 ತೆಂಗಿನಕಾಯಿ ಇರೋದು, ಆಮೇಲೆ ಕೃಷ್ಣ, ಅನ್ನಪೂರ್ಣ ಎಲ್ಲ ದೇವರಿದೆ ನಮ್ಮಲ್ಲಿನೂ. ಎಲ್ಲದಕ್ಕೂ ಅರಿಶಿನ ಕುಂಕುಮ ಹಚ್ಚಿ ಕ್ಲೀನಾಗಿ ಎಲ್ಲ ದೇವ್ರಿಗೂ ಅರಿಶಿನ ಕುಂಕುಮ ಹಚ್ಚಿ ಅಷ್ಟೊತ್ತಿಗೆ ನಮ್ಮಮ್ಮ ಬಂದಳು ನೋಡ್ರಿ, ಕೆಡಬಡಿ ಮಾಡೋಕೆ. ಆಕಿನ ಒಟ್ಟು ಏನೋ ದೇವ್ರ ಪೂಜೆ ಅಂದ್ರೇ ಅವಳಿಗೆ ಅಷ್ಟೊಂದು ಇಷ್ಟ. ಅದೇನಪ್ಪ ಅವಳಿಗೆ ಆ ದೇವ್ರ ಮೇಲೆ ಇಂಟ್ರೆಸ್ಟು ಅವಳಿಗೆ ಗೊತ್ತು. ಸುಮ್ಮನೆ ಇರೋದೇ ಇಲ್ಲ, ಮಾಡೋಕ್ಕೆ ಬಿಡಲ್ಲ, ಅಳಿಸೇ ಬಿಡ್ತಾಳೆ. ನನಗಂತೂ ಫುಲ್ ಫೋಟೋ ತೆಗಿ, ಅದು ತೆಗಿ, ಇದು ತೆಗಿ ಮಾಡ್ತಾ ಇರ್ತಾಳೆ. ಹಂಗಟ್ ಹಿಂಗಟ್ ಮಾಡಿ ಆರತಿ ಹಚ್ಚಿ, ಆಮೇಲೆ ಉದ್ಕಡ್ಡಿ ಹಚ್ಚಿ, ಆಮೇಲೆ ಧೂಪ ಹಚ್ಚಿ, ಆಮೇಲೆ ಕರ್ಪೂರದ ಆರತಿ ಮಾಡಿದ್ವಿ. ಇವತ್ತು ಸಂಕ್ರಾಂತಿ ಇರೋದ್ರಿಂದ ಕರ್ಪೂರದ ಆರತಿ ಮಾಡಿದ್ವಿ. ನೋಡಿ ನಮ್ಮಮ್ಮ ಫೋಟೋ ತೆಗಿಯೋದು ಹೆಂಗೆ ಮಾಡ್ತಾಯಿದ್ಲು. ಅದೆಲ್ಲ ಆದಮೇಲೆ ಪೂಜೆ ಆದಮೇಲೆ ಎಲ್ಲ ನೋಡಿ ಫೋಟೋ ತೆಗಿತಾ ಇದ್ದಾಳೆ ಹೆಂಗೆ ಅಂತ. ಧೂಪದ ಆರತಿ ಮಾಡ್ತಾಯಿದ್ದೆ ನೋಡಿ ನಾನು. ಧೂಪದ ಆರತಿ ಅದೆಲ್ಲ ಮಾಡಿ ಆಮೇಲೆ ಫೈನಲ್ಲು ಹೀಗಿತ್ತು ಪೂಜೆ ನೋಡಿ. ಹೂ ಇಲ್ಲ ಇದ್ದಿದ್ದಿಲ್ಲ ಇವತ್ತು. ಆಮೇಲೆ ಹೊಸ್ದಲ ಪೂಜೆ ಮಾಡಿದ್ವಿ. ಹೊಸ್ದಲ ಪೂಜೆ ಮಾಡಿ ಪಲ್ಯ ಮಾಡಬೇಕಲ್ವ, ಇವತ್ತಿನ ಸ್ಪೆಷಲ್ಲೇ ಇದು. ಅಂದಮೇಲೆ ಎಲ್ಲ ಮಿಕ್ಸ್ ಪಲ್ಯ ಎಲ್ಲ ಥರ ವೆಜಿಟೇಬಲ್ಸು ಮಿಕ್ಸ್ ಹಾಕೋದು ಅದರೊಳಗಡೆ. ಆಮೇಲೆ ಎಲ್ಲ ಥರ ಧಾನ್ಯ ಮಿಕ್ಸು ಮಾಡೋದು. ಆಮೇಲೆ ನೋಡ್ತಾ ಇರ್ಬೋದು ಎಲ್ಲ ಥರನೂ ಮಿಕ್ಸ್ ಆಗಿದೆ ಅದರಲ್ಲಿ. ಅದಾದಮೇಲೆ ಅಷ್ಟರೊಳಗೆ ಇಲ್ಲಿ ಟೊಮೆಟೊ, ಈರುಳ್ಳಿ ಎಲ್ಲ ಬೆಂದಿತ್ತು. ಅದರಲ್ಲಿ ಖಾರ ಉಪ್ಪು ಮಿಕ್ಸ್ ಮಾಡಿ ಆಗಲೇ ತಾನೇ ನಾವು ನೆನ್ನೆನೇ ಇದನ್ನು ಮಾಡಿ ಇಟ್ಕೊಂಡಿದ್ವಿ, ನೆನೆಸಿಟ್ಕೊಂಡ್ಮೇಲೆ ಅದನ್ನು ನೋಡಿ ಎಲ್ಲ ಮಿಕ್ಸ್ ಮಾಡಿ ಮೊದಲಿಗೆ ಧಾನ್ಯನೆಲ್ಲ ಹುರ್ಕೋಬೇಕು. ಹುರ್ಕೊಂಡ್ಮೇಲೆ ಆಮೇಲೆ ಹೆಚ್ಚಿಟ್ಕೊಂಡಿರೋಂಥ ವೆಜಿಟೇಬಲ್ನ ಎಲ್ಲ ಕ್ಲೀನಾಗಿ ತೊಳೆದು ಅದನ್ನೆಲ್ಲ ಅದರೊಳಗಡೆ ಮಿಕ್ಸ್ ಮಾಡಿ ಫುಲ್ ಎಲ್ಲನೂ ಮಿಕ್ಸ್ ಮಾಡಿ ಆಮೇಲೆ ಒಂದು ಸ್ವಲ್ಪ ಹುರಿಯೋದಕ್ಕೆ ಬಿಡಬೇಕು. ಹುರಿಯೋದಕ್ಕೆ ಬಿಟ್ಟಮೇಲೆ ಒಂದು 2 ನಿಮಿಷ ಹುರಿದ್ಮೇಲೆ ಅದರೊಳಗಡೆ ಒಂದು 2 ಚರ್ಗಿ ನೀರು ಹಾಕಬೇಕು. ನಾನು 1 ಚರ್ಗಿ ಹಾಕಿದ್ದೆ. ಅದಾದಮೇಲೆ ಅದನ್ನು ಕುದಿಯೋಕೆ ಬಿಟ್ಟು ಇಲ್ಲಿ ರೊಟ್ಟಿ ಮಾಡಬೇಕಂತ ನೋಡ್ರಿ, ರೊಟ್ಟಿ ಮಾಡಾಕತ್ತಿದ್ವಿ ನೋಡ್ರಿ. ಆಮೇಲೆ ರೊಟ್ಟಿ ಮಾಡಿ ನಮ್ಮ ಅತ್ತೆ ರೊಟ್ಟಿ ಮಾಡಿದ್ರು, ನಾನೆಲ್ಲ ಸುಟ್ಕೊಂಡೆ. ನಮ್ಮಮ್ಮ ನೋಡು ಹೆಂಗೆ ಮಾಡಾಕತ್ತಿದ್ಲು. ಹೆಂಗೆ ಮಾಡಾಕತ್ತಿದ್ಲು. ಆಕೆಗೆ ತಪ್ಪಿಸ್ಬೇಕಂತೇಳಿ ಆಕೆಗೆ ಒಂದು ಲಟಾಸ್ ಹಾಕ್ಕೊಟ್ಟು, ಒಂದು ಸ್ವಲ್ಪ ಲಟಾಸ್ ಹಾಕ್ಕೊಟ್ಟು, ನಮ್ಮ ಅತ್ತೆ ರೊಟ್ಟಿ ಮಾಡಾಕತ್ತಿದ್ರು ಅಂತೇಳಿ ನಾ ಎಲ್ಲ ಕುಳ್ಳಿ ತೊಳ್ಕೊಬೇಕಂತ ಬಂದೆ. ಇದು ನಮ್ಮದು ಮೇನ್ ನೋಡ್ರಿ, ಹಬ್ಬಕ್ಕೆ ಎಲ್ಲದ್ದು ಫುಲ್ ಇಡೀ ಹಬ್ಬಕ್ಕೆ ಇದು ಮೇನು ನಮ್ಮದು ಸಂಕ್ರಾಂತಿ. ಇದು ಮುತ್ತೈದೆಯರ ಹಬ್ಬ ಆಗಿರೋದ್ರಿಂದ ನಾವು ಫುಲ್ಲು ಎಲ್ಲ ಸ್ವಲ್ಪ ಇದರಿಂದನೇ ಮಾಡೋದು. ಎಲ್ಲ ಕುಳ್ಳಿನ ಮೊದಲು ಕ್ಲೀನಾಗಿ ತೊಳ್ಕೊಂಡು ಅದಕ್ಕೆಲ್ಲ ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಮಾಡಬೇಕು. ಪೂಜೆ ಮಾಡಿ ಈ ಕಡೆ ನೋಡಿ ಕುಳ್ಳಿ ಇಟ್ಟು, ಈ ಕಡೆ 5 ರೊಟ್ಟಿ ಮತ್ತು ಮಾಡಿರೋಂಥ ಪಲ್ಯ ಎಲ್ಲ ಹಾಕಿ ಮಿಕ್ಸ್ ಮಾಡಬೇಕು. ಮಾಡಿ ಪೂಜೆ ಮಾಡೋದು, ಅರಿಶಿನ ಕುಂಕುಮ ಹಚ್ಚಬೇಕು. ಆಮೇಲೆ ಇದು ಫೈನಲ್ ಪೂಜೆ ಆಗಿತ್ತು ನೋಡಿ ನಮ್ಮದು. ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಎಲ್ಲರೂ ಶೇರ್ ಮಾಡಿ. ಥ್ಯಾಂಕ್ ಯು.